ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ಮುಂಜಾನೆ ಸಮಯಕ್ಕಾಗಿ ನಾವು ಕರ್ತನನ್ನು ವಂದಿಸೋಣ. ಹೊಸ ದಿನವನ್ನು ಕೊಟ್ಟಂಥ ದೇವರಿಗೆ ಈ ಸಮಯದಲ್ಲಿ ಕೃತಜ್ಞತಾ ಸ್ತೋತ್ರ ಬಲಿಯನ್ನು ಸಮರ್ಪಿಸೋಣ. ಮುಂಜಾನೆ ಸಮಯದಲ್ಲಿ ಎದ್ದು ಎಷ್ಟು ಜನ ಪ್ರಾರ್ಥನೆ ಮಾಡಿದ್ದೀರಾ, ವಾಕ್ಯಗಳನ್ನು ಧ್ಯಾನ ಮಾಡಿದ್ದೀರಾ? ಒಂದು ವೇಳೆ ಪ್ರಾರ್ಥನೆ ವಾಕ್ಯ ಧ್ಯಾನ ಎಲ್ಲಿವರೆಗೂ ಆಗದೆ ಹೋಗಿರುವುದಾದರೆ ಈ ಸಮಯದಲ್ಲಿ ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ. ವಾಗ್ದಾನವನ್ನು ನಂಬಿಕೆಯಿಂದ ಹೊಂದಿಕೊಳ್ಳೋಣ. ವಾಕ್ಯ ಧ್ಯಾನಕ್ಕಾಗಿ ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ ಅದರ 7ನೇ ವಚನವನ್ನು ಓದಿಕೊಳ್ಳೋಣ. ನೀವು ಕೈ ಹಾಕಿದ ಎಲ್ಲ ಕೆಲಸಗಳನ್ನು ನಿಮ್ಮ ದೇವರಾದ ಯೆಹೋವನು ಸಫಲಪಡಿಸಿದ್ದಾನಲ್ಲ. ಈ ದೊಡ್ಡ ಅರಣ್ಯದಲ್ಲಿ ನೀವು ಸಂಚರಿಸುತ್ತಿರುವಾಗೆಲ್ಲ ಆತನು ನಿಮ್ಮನ್ನು ಪರಾಮರಿಸುತ್ತಾ ಬಂದನು. ಈ 40 ವರ್ಷ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇದ್ದುದರಿಂದ ನಿಮಗೆ ಏನೂ ಕಡಿಮೆಯಾಗಲಿಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ. ಇಸ್ರಾಯೇಲರಿಗೆ ಮೋಶೆಯು ಈ ಮಾತನ್ನು ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಸ್ರಾಯೇಲರು 40 ವರ್ಷ ಅರಣ್ಯದಲ್ಲಿ ಪ್ರಯಾಣ ಮಾಡುವಾಗ ಅವರಿಗೆ ಏನೂ ಕಡಿಮೆ ಆಗದಂತೆ ದೇವರು ಎಲ್ಲ ಇಸ್ರಾಯೇಲ್ ಜನರನ್ನು ಕಾಪಾಡಿರುವಂಥ ವಿಷಯವನ್ನು ಮೋಶೆ ತನ್ನ ಜನರಿಗೆ ನೆನಪು ಮಾಡಿಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರಿ, ಪ್ರಿಯ ಸಹೋದರ, ಏನಾದರೂ ಒಂದು ವೇಳೆ ನಿಮ್ಮಲ್ಲಿ ಕೊರತೆ ಇರುವುದಾದರೆ, ಇಸ್ರಾಯೇಲರನ್ನು ನಡೆಸಿದಂಥ ದೇವರು, ಇಸ್ರಾಯೇಲರ ದೇವರು ಈ ದಿನ ನಮ್ಮ ದೇವರಾಗಿದ್ದಾರೆ. ನಮ್ಮ ದೇವರು ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುವುದು ಮಾತ್ರವೇ ಅಲ್ಲದೆ ನಮ್ಮ ಎಲ್ಲರ ಅಗತ್ಯತೆಗಳನ್ನು ಪೂರೈಸುವಂಥ ದೇವರಾಗಿದ್ದಾರೆ. ನಾವು ಏನೂ ಇಲ್ಲದವರಾಗಿದ್ದರೂ ಎಲ್ಲ ಇದ್ದಂತೆ ಇದ್ದೇವೆ ಎಂಬುದಾಗಿ ಕೊರಿಂಥ ಸಭೆಯವರಿಗೆ ಪೌಲನು ಕೂಡ ತಿಳಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹೌದಲ್ವಾ? ನಮಗೆ ಯಾವುದೇ ಕೊರತೆಗಳು ಬಾರದ ರೀತಿಯಲ್ಲಿ ಅನ್ನಪಾನಗಳನ್ನು ಆಶೀರ್ವದಿಸಿ ಕೊಡುವಂಥ ದೇವರು ನಮ್ಮ ಸಂಕಟ ಇದ್ದಾರೆ. ನೀವು ಕೈ ಹಾಕಿದ ಎಲ್ಲ ಕೆಲಸಗಳನ್ನು ನಿಮ್ಮ ದೇವರಾದ ಯೆಹೋವನು ಸಫಲಪಡಿಸಿದ್ದಾನಲ್ಲ. ಆಮೇನ್. ಒಂದು ವೇಳೆ ಇಲ್ಲಿವರೆಗೂ ನೀವು ಅಂದುಕೊಂಡಿದ್ದೀರೇನೋ, ನಾನು ಕೈ ಹಾಕಿದಂಥ ಕೆಲಸ ಕಾರ್ಯಗಳಲ್ಲಿ ಒಂದರಲ್ಲೂ ಸಫಲತೆ ಇಲ್ಲ, ಇದುವರೆಗೆ ನಾನು ಯಾವ ಸಫಲತೆಯನ್ನು ಕಂಡಿಲ್ಲ ಎಂಬುದಾಗಿ ಹೇಳಿಕೊಳ್ಳುವುದಾದರೆ ಈ ಸಮಯದಲ್ಲಿ ದೇವರ ವಾಕ್ಯವು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಪ್ರಿಯರೇ, ನಾವು ಕೈ ಹಾಕಿರುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದೇವರು ಸಫಲತೆಯನ್ನು ಅನುಗ್ರಹಿಸುತ್ತಾರೆ. ಯಾಕೆಂದರೆ ನಮ್ಮ ದೇವರು ಸಫಲತೆಯನ್ನು ಕೊಡುವಂಥ ದೇವರು. ಆತನ ಸಾನ್ನಿಧ್ಯದಲ್ಲಿ ಬೇಡಿಕೊಳ್ಳುವವರಿಗೆ ಎಲ್ಲ ಕೊರತೆಗಳನ್ನು ನೀಗಿಸಿ ಮೇಲುಗಳನ್ನು ಸಮೃದ್ಧಿಯಾಗಿ ಅನುಗ್ರಹಿಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಅರಣ್ಯದಲ್ಲಿ ನೀವು ಸಂಚರಿಸುವಾಗಲ್ಲ ಆತನು ನಿಮ್ಮನ್ನು ಪರಾಮರಿಸಿದನು ಎಂಬುದಾಗಿ ಇಸ್ರಾಯೇಲರಿಗೆ ಮೋಶೆ ಹೇಳಿದ ಪ್ರಕಾರ ದೇವರು ಈ ದಾಸಿಯ ಮೂಲಕವಾಗಿ ಈ ಸಮಯದಲ್ಲಿ ನಿಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ಅರಣ್ಯದ ಪರಿಸ್ಥಿತಿಯಲ್ಲಿರುವಾಗೆಲ್ಲ, ಕೊರತೆ ಅಂದಾಗಲ್ಲ, ಕಷ್ಟ ಅಂದಾಗೆಲ್ಲ, ನೋವು ಅಂದಾಗೆಲ್ಲ, ಒಂಟಿತನ ಅಂದಾಗೆಲ್ಲ, ಬಾಧೆಗಳು ಅಂದಾಗೆಲ್ಲ ದೇವರು ನಮ್ಮೊಂದಿಗಿದ್ದು ಜೊತೆಯಾಗಿದ್ದು ತಾಯಿಯಂತೆ ತಂದೆಯಂತೆ ನಮ್ಮನ್ನು ಪೋಷಿಸಿ ಸಂತೈಸಿ ನಡೆಸಿದಂಥ ದೇವರು, ಇದುವರೆಗೆ ನಡೆಸಿದಂಥ ದೇವರು ಮುಂದೆ ಕೂಡ ನಮ್ಮ ಸಹಾಯಕನಾಗಿದ್ದಾನೆ. ಪ್ರಿಯರೇ, ಹಾಗಾಗಿ ಯಾವ ಚಿಂತೆಯೂ ಬೇಡ. ಬೆಳಗಿನ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಸಾನ್ನಿಧ್ಯದಲ್ಲಿ ಒಪ್ಪಿಸಿಕೊಟ್ಟು, ದೇವರೇ ನಮ್ಮ ಕೈಲಿ ಏನೂ ಇಲ್ಲಪ್ಪ, ನೀನು ನಮ್ಮನ್ನು ನಡೆಸು ಎಂಬುದಾಗಿ ಹೇಳುವುದಾದರೆ ನಿಶ್ಚಯವಾಗಿ ದೇವರು ತನ್ನ ಹತೋಟಿಗೆ ನಮ್ಮ ಜೀವಿತವನ್ನು ತೆಗೆದುಕೊಂಡು, ಹೇಗೂ ಆತನ ಹತೋಟಿಯಲ್ಲಿದ್ದೇವೆ, ನಾವು ಆತನ ವಶದಲ್ಲಿದ್ದೇವೆ, ಒಪ್ಪಿಸಿಕೊಡೋಣ, ಬಿಟ್ಟು ಬಿಡೋಣ. ದೇವರೇ, ಈ ಜೀವಿತ ನಿನ್ನದು, ಈ ಜೀವವು ನಿನ್ನದು, ಈ ಉಸಿರು ನಿನ್ನದು, ನೀನು ಹೊತ್ತು ಕಾದು ನಡೆಸಪ್ಪ, ನೀನು ಹತೋಟಿಯಲ್ಲಿ ತೆಗೆದು ನಡೆಸು. ನಮ್ಮಲ್ಲಿ ಬಲ ಇಲ್ಲ ಎಂಬುದಾಗಿ ಹೇಳುವುದಾದರೆ ದೇವರು ನಮ್ಮ ಜೀವಿತವನ್ನು ಸಫಲಪಡಿಸಿ ನಡೆಸ್ತಾರೆ. ಎಲ್ಲ ಕೈ ಕೆಲಸಗಳನ್ನು ಸಫಲಪಡಿಸ್ತಾರೆ. ನಾವು ಕೈ ಹಾಕುವಂಥ ಕೆಲಸ ಕಾರ್ಯಗಳಲ್ಲಿ ಇದುವರೆಗೆ ಕಾಣದೇ ಇರುವಂಥ ಅಭಿವೃದ್ಧಿ, ಆಶೀರ್ವಾದ, ಸಫಲತೆ ನಾವು ಮುಂದೆ ಕಾಣಲಿಕ್ಕೆ ಹೋಗ್ತಾ ಇದ್ದೀವಿ. ಪ್ರಿಯರೇ, ಆತನು ನಮ್ಮನ್ನು ಅರಣ್ಯ ಮಾರ್ಗದಲ್ಲಿ ಸಂಚರಿಸುತ್ತಿರುವಾಗಲೂ ಕೂಡ ನಮ್ಮನ್ನು ಪರಾಮರಿಸುವಂಥ ದೇವರು. ಅಷ್ಟು ಮಾತ್ರವೇ ಅಲ್ಲದೆ ಆತನು ನಮ್ಮ ಸಂಗಡ ಇರುವುದರಿಂದ ನಮಗೇನು ಕಡಿಮೆ ಆಗುವುದಿಲ್ಲ. ಈ ದಿನದ ವಾಗ್ದಾನಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಕೊಡೋಣ. ಯಾವುದೇ ಕಡಿಮೆ ಇಲ್ಲದೆ ನಮ್ಮನ್ನು ನಡೆಸ್ತೇನೆಂಬುದಾಗಿ ವಾಗ್ದಾನ ಮಾಡಿದಂಥ ದೇವರು, ಅರಣ್ಯ ಮಾರ್ಗದಲ್ಲಿ ನಡೆಯುವಾಗಲೂ ಅರಣ್ಯದಂಥ ಪರಿಸ್ಥಿತಿಯಲ್ಲಿಯೂ ದೇವರು ನಮ್ಮನ್ನು ಪರಾಮರಿಸ್ತೇನೆಂಬುದಾಗಿ ವಾಗ್ದಾನ ಮಾಡಿದಂಥ ದೇವರು, ನಮ್ಮ
ನಮ್ಮ ಕೈ ಕೆಲಸಗಳನ್ನು ಸಫಲಪಡಿಸ್ತೇನೆಂಬುದಾಗಿ ವಾಗ್ದಾನ ಮಾಡಿದಂಥ ದೇವರಿಗೆ ನಾವು ಈ ಸಮಯದಲ್ಲಿ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸೋಣ. ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ, ಈ ದಿನಕ್ಕಾಗಿ ನಿನಗೆ ವಂದನೆ ಸ್ವಾಮಿ. ಅಪ್ಪ, ಒಳ್ಳೆ ವಾಗ್ದಾನಗಳಿಗಾಗಿ ನಿನಗೆ ಸ್ತೋತ್ರ ಅಪ್ಪ. ನೀನು ವಾಗ್ದಾನದಲ್ಲಿ ನಂಬಿಗಸ್ತನಾದಂಥ ದೇವರು ಅಪ್ಪ. ಕರ್ತನೆ, ಮಾಡಿದಂಥ ವಾಗ್ದಾನ ಒಂದು ತಪ್ಪಿ ಹೋಗದಂತೆ ಎಲ್ಲವನ್ನು ನೀನು ನೆರವೇರಿಸುವಂಥ ದೇವರಾಗಿದ್ದೆ. ನಮ್ಮ ಜೀವಿತಗಳನ್ನು ನಿನ್ನ ಹತ್ತೊಟ್ಟಿಗೆ ಕೊಡ್ತಾ ಇದ್ದೀನಿ. ಯಾರೆಲ್ಲ ವಾಕ್ಯವನ್ನು ಕೇಳುತ್ತಾ ಇದ್ದಾರೋ ಅಪ್ಪ ಕರ್ತನೆ, ಅವರಿಗೆ ಸಮೃದ್ಧಿಯಾದಂಥ ಆಶೀರ್ವಾದ ಉಂಟಾಗಲಿ ಕರ್ತನೆ. ನಿರಾಸೆಯಲ್ಲಿರುವಂಥ, ಕಣ್ಣೀರಿನಲ್ಲಿರುವಂಥ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿರುವಂಥ ಜೀವಿತಗಳು ಕರ್ತನೆ ಬದಲಾಗಲಿ ಎಸಪ್ಪ. ಇಂಬಾದ ಸ್ಥಳದಲ್ಲಿ ನಿನ್ನ ಜನರನ್ನು ಸೇರಿಸು ಅಪ್ಪ. ಈ ದಿನದಲ್ಲಿ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಫಲತೆಯನ್ನು ಅನುಗ್ರಹಿಸಪ್ಪ. ಒಂದು ವೇಳೆ ಕರ್ತನೆ ಏಕಾಂಗಿತನವು ಮಕ್ಕಳನ್ನು ಕಾಡುತ್ತಾ ಇರುವುದಾದರೆ ಅಪ್ಪ, ನೀನು ಜೊತೆಗಾರನಾಗಿದ್ದು ಒಳ್ಳೆ ಸ್ನೇಹಿತನಾಗಿದ್ದು ಕರ್ತನೆ ಆ ಮಕ್ಕಳ ಜೀವಿತವನ್ನು ನಡೆಸಿರಿ ಸ್ವಾಮಿ. ಪರಾಂಬರಿಸಿರಿ ಅಪ್ಪ, ಕಟಾಕ್ಷಿಸಿರಿ ಕರ್ತನೆ. ಏನು ಕಡಿಮೆ ಆಗದಂತೆ ಕರ್ತನೆ ಇದುವರೆಗೆ ನೋಡಿಕೊಂಡಂಥ ದೇವರು ಈ ದಿನದಲ್ಲಿಯೂ ಮುಂದೆಯೂ ಕೂಡ ನಡೆಸಿರಿ ಎಂಬುದಾಗಿ ಪ್ರಾರ್ಥಿಸರಾಗಿದ್ದೇವೆ. ಪ್ರಾರ್ಥನೆ ಕೇಳಿದ್ದೀರಪ್ಪ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯದ ಮೂಲಕ ಆಶೀರ್ವಾದವನ್ನು ಹೊಂದಿದವರು ದೇವರಿಗೆ ಸ್ತೋತ್ರ ಮಾಡೋಣ. ಆಮೇನ್.